ನಿನ್ನೆ ರಾಜ್ಯಾದ್ಯಂತ ಕರವೇ ಕನ್ನಡದ ಕಹಳೆ ಮೊಳಗಿಸಿತ್ತು. ತುಮಕೂರಿನಲ್ಲೂ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ಎಂಜಿ ರಸ್ತೆಯಲ್ಲಿರುವ ಅಂಗಡಿಗಳ ಮುಂದೆ ಅಳವಡಿಸಿದ್ದ ಇಂಗ್ಲಿಷ್ ನಾಮಫಲಕಗಳನ್ನ ಕಿತ್ತು ಬಿಸಾಡಿದ್ರು. ಇದರಿಂದ ಸಿಟ್ಟಿಗೆದ್ದ ಅಂಗಡಿ ಮಾಲೀಕರು ಪೊಲೀಸ್ ಠಾಣೆ ಮುಂದೆ ಧರಣಿಯನ್ನ ನಡೆಸಿದ್ರು. ಇದೇ ಹಿನ್ನೆಲೆಯಲ್ಲಿ ಪೊಲೀಸರು 9 ಮಂದಿ ಕರವೇ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿ ಅರೆಸ್ಟ್ ಅನ್ನ ಮಾಡಿದ್ರು. ಬಳಿಕ ಕರವೇ ಅಧ್ಯಕ್ಷ ನಾರಾಯಣ್ ಗೌಡ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟಿತ್ತು. ಠಾಣೆ ಮುಂದೆ ಭಾರಿ ಹೈ ಡ್ರಾಮಾಕ್ಕೆ ಕಾರಣವಾಯಿತು. ಇನ್ನು ಒಂದ್ ಕಡೆ ಕರವೇ ವಿರುದ್ಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ರೆ, ಮತ್ತೊಂದ್ ಕಡೆ ಕಾರ್ಯಕರ್ತರ ಬಂಧನವನ್ನ ಖಂಡಿಸಿ ಕರವೇ ಪ್ರತಿಭಟನೆ ನಡೆಸಿತು. ಇದೇ ವೇಳೆ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನೇ ಪಟ್ಟರು. ಇಷ್ಟೆಲ್ಲ ಹೈಡ್ರಾಮಾ ನಡೆದ ಬಳಿಕವೇ ಮಾತನಾಡಿರುವ ಕರವೇ ಅಧ್ಯಕ್ಷ ನಾರಾಯಣಗೌಡ ತುಮಕೂರಿನಲ್ಲಿ ಯಾಕೆ ಕನ್ನಡವನ್ನ ಬಳಸಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಂತಹ ಪ್ರದೇಶದಲ್ಲಿ 48,000 ಉದ್ಯಮಿಗಳು ಕನ್ನಡದ ನಾಮಫಲಕಗಳನ್ನು ಬಳಸಿದ್ದಾರೆ. ಅಪ್ಪಟ ಕನ್ನಡ ಜಿಲ್ಲೆಯಾಗಿರುವ ತುಮಕೂರಿನಲ್ಲಿ ಯಾಕೆ ಕನ್ನಡವನ್ನ ಬಳಸಬಾರದು, ಯಾಕೆ ಕನ್ನಡದ ನಾಮಫಲಕಗಳನ್ನು ಹಾಕಬಾರದು? ನಮ್ಮ ಹೋರಾಟ ಈ ನಾಡು, ನೆಲ, ಜಲ ಹಾಗೂ ಸರ್ಕಾರದ ಅಳಿವು ಉಳಿವಿಗಾಗಿ ಅಂತ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ಹೋರಾಟ ನಡೆಯಿತು. ಅದರ ಇತಿಹಾಸ ಎಲ್ಲರಿಗೂ ಗೊತ್ತಿರುವುದು. ಬಹುಶಃ ಸರ್ಕಾರ ಆ 27ರ ಹೋರಾಟ ಯಾವಾಗ ತೀವ್ರತೆ ಪಡ್ಕೊತಾ ಇದೆ ಅಂದಾಗ ಕರ್ನಾಟಕ ಸರ್ಕಾರ ತಕ್ಷಣ ಸಚಿವ ಸಂಪುಟದ ಸಭೆ ಕರೆದು ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದು, ಸುಗ್ರೀವಾಜ್ಞೆಯ ಆದೇಶ ಅದು ಕೇವಲ ಬೆಂಗಳೂರಿಗೆ ಅಷ್ಟೇ ಸೀಮಿತ ಆದಿದ್ದಲ್ಲ, ಇಡೀ ಕರ್ನಾಟಕದ 31 ಜಿಲ್ಲೆಗೂ ಸಹ. ದೂಡ ಪ್ರಾಧಿಕಾರದ ಸಾಮಾನ್ಯ ಸಭೆಯಲ್ಲಿ ದಾವಣಗೆರೆ ಸಚಿವರು ಹಾಗೂ ಶಾಸಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಹರಿಹರ ಶಾಸಕ ಬಿಪಿ ಹರೀಶ್ ಮತ್ತು ಸಚಿವ ಎಸ್ ಮಲ್ಲಿಕಾರ್ಜುನ್ ಮಧ್ಯೆ ವಾಗ್ವಾದ ನಡೆದಿದ್ದು, ಏಕವಚನದಲ್ಲಿ ಪರಸ್ಪರ ಬೈದಾಡಿಕೊಂಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ದೂಡ ಅಧ್ಯಕ್ಷ ಪಾಲುದಾರನಾಗಿದ್ದು ಸಚಿವರ ಏಜೆಂಟ್ನಂತೆ ವರ್ತನೆ ಮಾಡುತ್ತಿದ್ದಾರೆ ಅಂತ ಶಾಸಕ ಹರೀಶ್ ಕಿಡಿಕಾರಿದ್ದಾರೆ. ಈ ಕಾರಣಕ್ಕೆ ಇಬ್ಬರ ಮಧ್ಯೆ ಟಾಪ್ ಫೈಟ್ ನಡೆದಿದೆ. ಅಧ್ಯಕ್ಷರು ಮಾತಾಡ್ಬೇಕಷ್ಟೇ. ಇಡೀ ಯೋಜನಾ ಪ್ರಾಧಿಕಾರದ ಸದಸ್ಯ ನಾನು. ಈ ಮೆಂಬರ್ ಹರಿಯಾಣ ಅಲ್ಲ, ಅದನ್ನ ಮೊದಲೇ ಮಾಡ್ಬೇಕಾಗಿತ್ತು. ಇದನ್ನ ಮೊದಲೇ ಮಾಡ್ಬೇಕಾಗಿತ್ತು. ಯಾಕೆ ಇಡೀ ಈ ಪ್ರಾಧಿಕಾರದ ಆಡಳಿತಕ್ಕೆ ನಾನು ಸದಸ್ಯ. ಆದರೆ ಅವರು ಹರಿಹರದ ನೀವು ನೋಡ್ಕೊಳ್ಳಿ. ಇನ್ನು ಜಿಲ್ಲಾ ಸಚಿವರು, ಅವ್ರಿಗೆ ಸಂಬಂಧನೇ ಇಲ್ಲ. ನಾನು ಜಿಲ್ಲಾ ಸಚಿವರನ್ನ ಪ್ರಶ್ನೆ ಮಾಡಲಿಕ್ಕೆ ತಯಾರೇ ಇಲ್ಲ. ಏನಿದ್ರು ನನಗೆ ಉತ್ತರ ಕೊಡಬೇಕಾಗಿದ್ದು ಅಧ್ಯಕ್ಷರು. ಆದರೆ ಒಂದು ರೀತಿಯ ಮನೆಯ ವ್ಯವಹಾರದಂತೆ ಅವ್ರು ನಡೆದುಕೊಂಡ್ರು. ನಾವು ಅದನ್ನು ಪ್ರತಿಭಟಿಸಿದ್ದೀವಿ. ಮುಂದಿನ ದಿನದಲ್ಲಿ ಈಗೇನವರು ನಾನು ಯಾವ ದಿನಾಂಕದಲ್ಲಿ ಪತ್ರ ಕೊಟ್ಟಿದ್ರು, ಕುಂದವಾಡದ್ದು ಹಿಂದಿನ ಸರ್ಕಾರದವ್ರು ಮಾಡಿದರು. ಅಲ್ಲಿ ಯಾರ್ದು ಅವರ ರಾಜಕಾರಣಿದು ಜಮೀನು ಐತಂತೆ, ಅದನ್ನು ಸೇರಿಸ್ಕೊಂಡು ಪಾಪ ರೈತರಿಗೂ ಅನ್ಯಾಯ ಮಾಡಿ ಅದನ್ನು ಒಂದು ನೋಟಿಫಿಕೇಷನ್ ಮಾಡಿಸಿದ್ರು. ಅದನ್ನು ವಿತ್ಡ್ರಾ ಮಾಡಬೇಕು ಅಂತ ಎಲ್ಲ ರೈತರು ಬಂದಿದ್ದರು. ಅದಕ್ಕೆ ಅದನ್ನು ವಿಡ್ರಾ ಮಾಡ್ರಪ್ಪ ಅಂತ ನಾವು ಹೇಳೇವಿ. ವಿಡ್ರಾ ಮಾಡಿ ರೈತರಿಗೇನೆ ಅವ್ರ ಜಮೀನು ನಾವು ಜಮೀನು ಮಾಡ್ಕೊಂತೇವೆ ಅಂತ ನಾವು ಮಾಡ್ಕೊಳ್ರಪ್ಪ ಅಂತ ಹೇಳೇವಿ. ಹಾಂ, ಅದೇ ರೀತಿ ಇವತ್ತಿಂದು ಈ ಪುಣ್ಯಾತ್ಮ ಕೇಳಿದ್ನಲ್ಲೀಗ ಅದು ಇದೇ ರೀತಿಯೇ ಹಿಂದಿನ ಸರ್ಕಾರ. ವಿವಿಧ ಬೇಡಿಕೆಗಳನ್ನ ಒತ್ತಾಯಿಸಿ ವಿಶ್ವಕರ್ಮ ಸಂಘಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿತ್ತು. ಈ ವೇಳೆ ಧರಣಿಯಲ್ಲಿ ಭಾಗಿಯಾಗಿದ್ದ ನೀಲಕಂಠ ಸ್ವಾಮೀಜಿ ಅಸ್ವಸ್ಥರಾಗಿದ್ದಾರೆ. ಕೂಡಲೇ ಪೊಲೀಸರು ಅಸ್ವಸ್ಥರಾಗಿದ್ದ ನೀಲಕಂಠ ಶ್ರೀಗಳನ್ನ ಜಯದೇವ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದು, ಬಳಿಕ ಅಲ್ಲಿ ನೆರೆದಿದ್ದ ಎಲ್ಲ ಪ್ರತಿಭಟನಾಕಾರರನ್ನ ಉಪ್ಪಾರಪೇಟೆ ಠಾಣೆಗೆ ಕರೆತಂದ್ರು.
ಬೆಂಗಳೂರಿನ ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಎನ್ಐಎ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಬಗ್ಗೆ ಉತ್ತರ ಕನ್ನಡ ಬನವಾಸಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. 5 ಬಂಧನವಾಗಿದೆ ಅನ್ನೋದು ತಿಳಿದು ಬಂದಿದೆ, ಆದರೆ ಯಾರು ಏನೆಂದು ನನಗೆ ತಿಳಿದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲಿ 5 ಬಂಧಿಸಿದ್ದಾರೆ ಅಂತ ಇದೆ. ಕೆಲವು ಸುಳುವುಗಳು ಸಿಕ್ಕಿದಾವೆ. ಬಹುಶಃ ಅವರು ಯಾರನ್ನು ಬಂಧಿಸಿದ್ದಾರೆ ಅಂತ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಬಂಧನ ಆಗಿದೆ 5 ಜನರು. ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ. ಯಾರನ್ನು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಅಲ್ಲಿ 5 ಬಂಧಿಸಿದ್ದಾರೆ ಅಂತ ಇದೆ.